ಎಲ್ಲರಿಗೂ ನನ್ನ ನಮಸ್ಕಾರ. ಇವತ್ತು ಮುನ್ಸಿಪಲ್ ವ್ಯಾಪ್ತಿನಲ್ಲಿ ಒಂದು ಸಮಸ್ಯೆ ಅತ್ಯಂತ ಕಗ್ಗಂಟಾಗಿತ್ತು. ಆದ್ದರಿಂದಾಗಿ ಸಬ್ ರಿಜಿಸ್ಟ್ರ್ ಆಫೀಸಲ್ಲೂ ಕೂಡ ಯಾವುದು ಕೂಡ ಪ್ರಾಪರ್ಟಿಗಳು ರಿಜಿಸ್ಟರ್ ಆಗ್ತಾ ಇರಲಿಲ್ಲ. ಅವಶ್ಯಕತೆ ಇದು ದಾಖಲಾತಿಗಳಿದ್ದು ಕೂಡ ಖಾತೆಗಳಿಲ್ಲದೆ ಇರೋದ್ರಿಂದ ಅವ್ರಿಗೆ ರಿಜಿಸ್ಟರ್ ಆಗದೆ ಇರತಕ್ಕಂಥ ಸಂದರ್ಭ ಇತ್ತು. ಇದು ಸರ್ಕಾರದ ಮಟ್ಟಕ್ಕೆ ತಲುಪಿದ್ದು. ಸರ್ಕಾರದಲ್ಲಿ ಈಗಾಗಲೇ ಕಳೆದ 1-2 ವರ್ಷದಿಂದ ಇದ್ರ ಬಗ್ಗೆ ವ್ಯಾಪಕವಾಗಿ ಚರ್ಚೆ ಆಗಿರ್ತಕ್ಕಂಥದ್ದು. ಸ್ಥಿರ ಮಟ್ಟಕ್ಕೆ ಹೇಳಬೇಕು ಅನ್ನೋದಾದರೆ, ನಮ್ಮ ಸರ್ಕಾರ ಬರೋವರೆಗೂ ಕೂಡ ಇಲ್ಲಿ ಯಾವುದೇ ರೀತಿಯಾದಂಥ ಖಾತೆಗಳಾಗಿರಲಿಲ್ಲ. ಖಾತೆಗಳಾಗಿಲ್ಲ ಅಂದರೆ ಟ್ರಾನ್ಸಾಕ್ಷನ್ ಮಾಡೋದಕ್ಕೆ, ವಿಲೇವಾರಿ ಮಾಡೋದಕ್ಕೆ, ವಹಿವಾಟು ಮಾಡೋದಕ್ಕೆ ದಾಖಲೆಗಳಿರಲಿಲ್ಲ. ಈಗ ನಮ್ಮ ಸರ್ಕಾರ ಬಂದ ಮೇಲೆ, ನಾವು ಅಧಿಕಾರ ವಹಿಸ್ಕೊಂಡಿದ್ದಾದ ಮೇಲೆ ಈಗ ನಮಗೆ ಇಲ್ಲಿ ಖಾತೆಗಳಾಗಿರ್ತಕ್ಕಂಥದ್ದು. ಖಾತೆ ಅಂದರೆ ಎಲ್ಲ ದಾಖಲಾತಿಗಳು ಸರಿ ಇರ್ತಕ್ಕಂಥದ್ದು. ಅದು ಸುಮಾರು 6,000ಕ್ಕೂ ಹೆಚ್ಚು ಖಾತೆಗಳು ಆಗಿದೆ. ಬಹುಶಃ ಈ ರೀತಿಯಾಗಿ ಕೇವಲ 1 ವರ್ಷದಲ್ಲಿ ಖಾತೆಗಳಾಗಿ ಇಷ್ಟರ ಮಟ್ಟಿಗೆ ಆಗಿರ್ತಕ್ಕಂಥದ್ದು ಬಹುಶಃ ಯಾವ ಮುನ್ಸಿಪಾಲ್ಟಿನಲ್ಲೂ ಕೂಡ ಆಗಿಲ್ಲ. ಹಾಗಾಗಿ ಖಾತೆಯನ್ನು 1 ವರ್ಷದಲ್ಲಿ 6,000 ಮೀರಿ ಮಾಡಿರ್ತಕ್ಕಂಥ ಅಧಿಕಾರಿಗಳೆಲ್ಲರಿಗೂ ಕೂಡ, ಆ ಸಿಬ್ಬಂದಿಯವರಿಗೆಲ್ಲರೂ ಕೂಡ ನಾವು ಇವತ್ತು ಅವರು ಅಭಿನಂದಿಸಬೇಕಾಗ್ತದೆ. ಅದ್ರ ಜೊತೆಗೆ ನಮಗೆ ಈಗ ಇನ್ನೊಂದು ತೊಂದರೆ ಆಗ್ತಾಯಿತ್ತು. ಯಾವುದೋ ಖಾತಾ ಅಂತೇಳಿ ದಾಖಲಾತಿಗಳು ಇರ್ತದೆ, ರಿಜಿಸ್ಟರ್ ಆಗಿರ್ತದೆ, ಆದರೆ ಅದರಲ್ಲಿ ಎಲ್ಲ ಒಂದು ಕಡೆ ಕಗ್ಗಂಟಿರುತ್ತೆ. ಅಂದರೆ ಕನ್ವರ್ಷನ್ ಆಗಿರಲ್ಲ. ಇಲ್ಲ ಕೆಲವು ಕಡೆ DC ಕನ್ವರ್ಷನ್ ಆಗಿರ್ತದೆ, ಕೆಲವು ಕಡೆಗೆ ಪ್ಲ್ಯಾನ್ ಅಪ್ರೂವಲ್ ಆಗಿರಲ್ಲ. ಆಮೇಲೆ ರೆವಿನ್ಯೂ ಸೈಟ್ಸ್ ಅಂತ ಇದ್ದಿದ್ದೆ, ರೆವಿನ್ಯೂ ಸೈಟ್ಸ್ ಅಂತ ಇದ್ದಿದ್ದು ಕೂಡ ಎಲ್ಲ ಕೂಡ ಅದಕ್ಕೂ ತೊಂದರೆ ಇತ್ತು. ಅದಕ್ಕೆ ಒಂದು ಲೇಬಲ್ ಮಾಡಿದ್ವಿ, ಅದಕ್ಕೆ ಖಾತೆ ಅಂತ ಹೇಳಿ ಕೊಟ್ಟಿರ್ತಕ್ಕಂಥದ್ದು. ಖಾತೆ ಅಂತ ಹೇಳಿದ್ರೆ ನಮಗೆ ತೆರಿಗೆ ಬರೋದಕ್ಕೆ ಸಹಾಯ ಆಗ್ತದೆ. ಮತ್ತು ಅವ್ರು ತೆರಿಗೆ ಕಟ್ಟಿದಾಗ ಅವ್ರಿಗೆ ಹಕ್ಕು ಬರ್ತದೆ. ತೆರಿಗೆ ಕಟ್ಟೋದು ಭಾಳ ಮುಖ್ಯ. ಇಲ್ಲಿ ಅರ್ಥ ಮಾಡ್ಕೋಬೇಕು ಜನಸಾಮಾನ್ಯರು. ಖಾತೆಗೂ ಕೂಡ ತೆರಿಗೆಗಳನ್ನ ಕಟ್ಟುವಂಥ ಕೆಲಸವನ್ನು ಮಾಡಿದಾಗ ನಮ್ಮ ಮುನ್ಸಿಪಾಲ್ಟಿಗೆ ವರಮಾನ ಬರುತ್ತೆ ಅನ್ನೋದಕ್ಕಿಂತ ಹೆಚ್ಚಾಗಿ ಅವರಿಗೆ ಹಕ್ಕು ದಾಖಲಾಗ್ತದೆ. ಆ ಕಾರಣಕ್ಕೋಸ್ಕರ ಇವತ್ತು ಖಾತೆ ಮತ್ತು ಖಾತೆ ಖಾತೆಗೆ ಆಗಬೇಕಾದಾಗ ಯಾವ್ಯಾವ ಖಾತೆ, ಖಾತೆ ಯಾವುದು ಅಂತಕ್ಕಂಥ ಪ್ರಶ್ನೆ ಬರುತ್ತೆ. ಅದಕ್ಕೊಂದು ಸರ್ಕ್ಯುಲರ್ ಹೊರಡಿಸಿದ್ದಾರೆ. ಈಗೆಲ್ಲ ಪತ್ರಿಕೆಯಲ್ಲೂ ಸಿಗುತ್ತೆ. ಎಲ್ಲಿ 94 CC ಅಡಿನಲ್ಲಿ ಹಕ್ಕುಪತ್ರ ಕೊಟ್ಟಿದ್ರೆ ಅದು ಖಾತೆ ಆಗ್ತದೆ. ಇದು ಪ್ರಾಧಿಕಾರದಿಂದ ಅನುಮೋದನೆ ಆಗಿರ್ತಕ್ಕಂಥದ್ದು, ಬಡಾವಣೆಯಲ್ಲಿರ್ತಕ್ಕಂಥ ಸ್ವತ್ತು ಅದು ಆಗ್ತದೆ. ಮತ್ತು ಈಗ ಗ್ರಾಮ ಠಾಣದಲ್ಲಿರ್ತಕ್ಕಂಥ ಪ್ರಾಪರ್ಟಿಗಳು ಇದು, ಅಥವಾ ಈಗ ನಮ್ಮದು ನಿಗಮ ಮಂಡಳಿಗಳ ಮುಖೇನ ಕೊಡ್ತಕ್ಕಂಥದ್ದು, ಇದೆಲ್ಲ ಇದ್ದಾಗ ಮಾತ್ರ ಖಾತೆ ಆಗ್ತದೆ. ಹೌಸಿಂಗ್ ಬೋರ್ಡು, ಸ್ಲಮ್ ಬೋರ್ಡು ಇವೆಲ್ಲ ಕೊಟ್ಟಿದ್ದೆಲ್ಲದು ಕೂಡ ಖಾತೆ ಆಗುತ್ತೆ. ಖಾತೆ ಆಗ್ತಾ ಇರ್ತಕ್ಕಂಥದ್ದು ಇವರು ಪ್ರಾಪರ್ಟಿಗಳನ್ನ ಮಾರ್ಬೋದು, ಇಟ್ಕೋಬೋದು, ಮತ್ತು ಟ್ಯಾಕ್ಸ್ ಕಟ್ಕೊಂಡು ಇಟ್ಕೋಬೋದು. ಈ ಟ್ಯಾಕ್ಸ್ ಕಟ್ತಕ್ಕಂಥದ್ದು ಕೂಡ ನಿಮಗೆ ಆನ್ಲೈನಲ್ಲೇ ಇದೆಲ್ಲದು ಕೂಡ ಖಾತೆ ಆಗಬೇಕಾದ್ರೆ ಆನ್ಲೈನ್ ಖಾತೆ ಆಗುತ್ತೆ. ಅದನ್ನು ಮುಂದುವರ್ಸ್ಕೊಂಡು ಹೋಗ್ತಕ್ಕಂಥದ್ದು. ಈ ಖಾತೆ ಅಂತ ಹೇಳಿದ್ರೆ ಏನಾಗ್ತದೆ ಅಂದರೆ, ನಿಮಗೆಲ್ಲೋ ಒಂದು ಕಡೆಗೆ ಈ ಭೂ ಪರಿವರ್ತನೆ ಆಗಿರೋದಿಲ್ಲ, ಆಗದೆ ಇರೋದನ್ನು ಅಲ್ಲಿ ಮನೆ ಕಟ್ಟಿರ್ತೀರಿ, ಅದನ್ನು ರೆವಿನ್ಯೂ ಸೈಟ್ಸ್ ಅನ್ನೋದು. ಅಥವಾ ಇನ್ನು ಸಕಾರಣವಾಗಿರ್ತಕ್ಕಂಥ ಅಧಿಕೃತವಾಗಿರ್ತಕ್ಕಂಥ ಪ್ಲ್ಯಾನ್ ಅಪ್ರೂವಲ್ ಆಗಿಲ್ದಲೇ ಇದ್ದರೆ ಅದು ಆಗ್ತಕ್ಕಂಥದ್ದು. ಆಮೇಲೆ ಕೆಳಗೆ ಇನ್ನೊಂದು ಏನಾಗ್ತದೆ ಅಂದರೆ, ಈ ಬೋಗಸ್ ಎಂಟ್ರಿಗಳು ಕೂಡ ಇದ್ದಾವೆ. ಇನ್ನೇನು ಬೋಗಸ್ ಏನಿಲ್ಲ ಆಗೋದಿಲ್ಲ ಅಂತ ತಿಳ್ಕೊಬೇಡಿ. ಇಲ್ಲಿ ನಮ್ಮ ಮುನ್ಸಿಪಾಲ್ಟಿ ಲೆವೆಲಲ್ಲೂ ಕೂಡ ಕೆಲವು ಕಡೆ ಬೋಗಸ್ಗಳು ಆಗ್ತವೆ, ಆ ಹಿಂದೆಲ್ಲ ಆಗಿದ್ದಾವೆ. ಆ ಬೋಗಸ್ಗಳಾಗಿರ್ತಕ್ಕಂಥವು ಯಾವ ಕೂಡ ಅದು ಖಾತೆ ಅಂತ ವರ್ಗಾವಣೆ ಮಾಡಿದ್ರು ಕೂಡ ಅದನ್ನು ಮಾರಾಟ ಮಾಡೋಕ್ಕಾಗಲ್ಲ. ಸರ್ಕಾರ 1 ವರ್ಷ 3 ಕಡೆ ಗುರುತಿಸಿದ್ದೀವಿ. ಖಾತೆ ಅಭಿಯಾನ 3 ತಿಂಗಳಲ್ಲಿ ಮಾಡಬೇಕು ಅಂತ ಹೇಳ್ಬಿಟ್ಟು ಸನ್ಮಾನ್ಯ CM ಸಾಹೇಬರು ನಿನ್ನೆ ಹೇಳಿದ್ದಾರೆ. ಆಮೇಲೆ ಸರ್ಕಾರದ ಗೈಡ್ಲೈನ್ಸ್ ಇದೆ. ಹಾಗಾಗಿ ನಾವು ಅಂಬೇಡ್ಕರ್ ಭವನದಲ್ಲಿ ಒಂದು ಹತ್ರ, ಮತ್ತು ನಮ್ಮದು ಇಲ್ಲಿ ರಂಗನಾಥ ನಗರದಲ್ಲಿ ಸಮುದಾಯ ಭವನ ಇದೆ, ಅಲ್ಲೊಂದು ಕಡೆ, ಮತ್ತು ಇಲ್ಲಿ ನಗರಸಭೆ, ಆಮೇಲೆ ಇನ್ನೊಂದು ರೇಷ್ಮೆಲೆಗೆ ಕಟ್ಟಡ. ಈ 3 ಕಡೆ ನಾವು ನಮ್ಮ ಸಿಬ್ಬಂದಿಗಳನ್ನು ಅಲ್ಲಿ ಕೂರಿಸ್ತೀವಿ. ಪ್ರತಿಯೊಬ್ಬರನ್ನು ಸಹಿತ ನಾಗರಿಕರು ಹೋಗಿ ಅಲ್ಲೇ ಅರ್ಜಿಯನ್ನು ಪಡೆದುಕೊಂಡು ಅಲ್ಲೇ ದಾಖಲೆಗಳನ್ನು ಅವ್ರಿಗೆ ಕೊಟ್ಟರೆ ನಾವು
ಈಗ ಸರ್ಕಾರ 7 ದಿನದಲ್ಲಿ ಈ ಆಸ್ತಿನ ಮಾಡ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ಗೈಡ್ಲೈನ್ ಬಿಟ್ಟಿದೆ. 7 ಡೇಸ್ ಒಳಗಡೆ ಆದಷ್ಟು ನಾವು ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತೀವಿ. ತೆರಿಗೆಯನ್ನು ಕಟ್ಟಬೇಕು. ಈ ಪ್ರತಿ ಸಾರಿ ಅನಧಿಕೃತ ಏನಂತ ಬರ್ತಿದೆ ಬಿ ರಿಜಿಸ್ಟ್ರಲ್ಲಿ ಒಂದು ಬಾರಿ ಡಬಲ್ ಟ್ಯಾಕ್ಸ್ ಕಟ್ಸ್ಕೊತೀವಿ. ಇದು ಬೋಗಸ್ ಪ್ರಾಪರ್ಟಿಗಳೆಲ್ಲ ಮಾಡಿ ಮಾರಾಟಕ್ಕೆ ಬರ್ತಾರಲ್ಲ, ಅವನ್ನೆಲ್ಲ ತಪ್ಪಿಸೋದಕ್ಕೆ ಅನುಕೂಲ ಆಗ್ತದೆ. ಯಾರ್ಯಾರು ಇದನ್ನು ಮೀರಿ ಬಿ ಖಾತೆನ ಮಾಡ್ದಲೇ ಇಟ್ಟುಕೊಂಡು ಬಿ ಖಾತೆ ಆಗದಲ್ಲೇ ಟ್ರಾನ್ಸಾಕ್ಷನ್ ಮಾಡೋಕ್ಕೆ ಹೋಗ್ತಾರಲ್ಲ, ಅವರು ಕಠಿಣವಾದಂಥ ಕಾನೂನನ್ನ ಎದುರಿಸಬೇಕಾಗ್ತದೆ. ಈಗ ಅಣ್ಣ ನಮ್ಮ ವಿರೋಧ ಪಕ್ಷದವ್ರು ಸುಮಾರು 6,000 ಈ ಆಸ್ತಿಗಳನ್ನು ನಾವು ಕೊಟ್ಟಿದ್ದೀವಿ ಅಲ್ವಾ. ಇನ್ನು ಮುಂದೆ ಹೆಚ್ಚಿನದಾಗಿ ಈ ಆಸ್ತಿಗಳು ಬರ್ತವೆ. ಹಾಗಾಗಿ ಮಧ್ಯವರ್ತಿಗಳ ಹಾವಳಿಯನ್ನು ತಪ್ಪಿಸಲಿಕ್ಕಾಗಿ ನಾವು ಎಲ್ಪ್ ಡೆಸ್ಕ್ ಮಾಡಿದ್ದೀವಿ. ಅರ್ಥ ಆಯ್ತಾ. ಆಮೇಲೆ ನಮ್ಮ ಏನಾದ್ರು ಕೇಸ್ ವರ್ಕರ್ಗಳು ಏನಾದ್ರು ವಿಳಂಬ ಮಾಡಿದರೆ, ಏನಾದರೂ ಕೇಳಿದರೆ ಖಂಡಿತವಾಗಿ ನಮ್ಮ ಗಮನಕ್ಕೆ ತೊಗೊಂಬರ್ಬೋದು. ಒಂದು ಈ ಆಸ್ತಿ ನಮೂನೆ ಫೀಸು 200 ರೂಪಾಯಿ ಮಾಡಿದ್ದೀವಿ. ಅದು ನಮಗೆ ಕೌಂಟ್ರಲ್ಲಿ ಕಟ್ಬಿಟ್ಟು ನಿಮಗೆ ರಿಸಿಪ್ಟ್ ಕೊಡ್ತೀವಿ, ಚಲನ್ ಕೊಡ್ತೀವಿ, ನಂಬರ್ ಆಯಿತಾ. ಪ್ರತಿಯೊಂದು ಈ ಆಸ್ತಿಗೆ ಆಯಿತಾ. ನೆಕ್ಸ್ಟ್ ಪೌತಿ ಖಾತೆ ವರ್ಗಾವಣೆಗೆ 500 ರೂಪಾಯಿ ಕಂಪಲ್ಸರಿ ಕಟ್ಟಬೇಕು. ಹೌದಾ. ನೆಕ್ಸ್ಟ್ ಬೇರೆವೆಲ್ಲ ಕ್ರಯಪತ್ರ, ದಾನ್ ಪತ್ರ ಇದರಲ್ಲೆಲ್ಲ ಇರ್ತದಲ್ಲ, ಅದರಲ್ಲಿ ಸಬ್ ರಿಜಿಸ್ಟರ್ ವ್ಯಾಲ್ಯೂ ಏನಿರ್ತಿದೋ ಅದರಲ್ಲಿ 2% ತೊಗೋತೀವಿ ಅಷ್ಟೇ. ಸ್ಟಾಂಪ್ ಡ್ಯೂಟಿ ಮೇಲೆ 2% ತೊಗೊತೀವಿ. ಅದನ್ನು ಬಿಟ್ಟರೆ ಸುಮಾರು ಈಗ 6 ವರ್ಷದ ಕಂದಾಯವನ್ನು ತೊಗೊಳ್ಳಿ ಅಂತ ಹೇಳಿದೆ ಸರ್ಕಾರ. 6 ವರ್ಷದ ಕಂದಾಯವನ್ನು ಕಂಪಲ್ಸರಿ ಕಟ್ಟಬೇಕು. ಇಷ್ಟು ಬಿಟ್ಟರೆ ಏನೋ 1 ರೂಪಾಯಿ ಇಲ್ಲ. ಮಧ್ಯವರ್ತಿಗಳು ಒಂದು 15-20 ತಗೊಂಬಂದು ಮಾಡ್ತಾರೆ. ಆ ಥರದವ್ರು ಯಾವ ಅಲೋ ಮಾಡೋದಿಲ್ಲ. ಜನ ಬುದ್ಧಿವಂತರಾಗದಲ್ಲೇ ಇದ್ರೆ, ಜನ ಬುದ್ಧಿವಂತರಾಗಬೇಕು ದಯಮಾಡಿ. ನೀವು ತಗೊಂಡೋಗಿ ಯಾರಿಗೋ ಮಧ್ಯವರ್ತಿ ಕೈ ಕೊಟ್ಟಾಗ ಏನು ಮಾಡ್ತಾರೋ ಅಂತ ಕೆಲಸ ಮಾಡ್ತಾರೆ. ನೀವು ಹೋಗ್ಬಾರ್ದು ಯಾರ ಹತ್ರ, ಜನ ನೇರವಾಗಿ ಇಲಾಖೆಯವ್ರ ಹತ್ರ ವ್ಯವಹರಿಸಬೇಕು. 90 ದಿವಸ ಟೈಮ್ ಇದೆ. ಯಾವ ಮಧ್ಯವರ್ತಿಗಳನ್ನು ನಂಬಾರ್ದು, ಅವ್ರ ಮುಖೇನ ಬರಬಾರ್ದು. ಈಗ 4 ಕಡೆ ನಾವು ನಗರದಲ್ಲಿ 4 ಕಡೆ ಸಹಾಯವಾಣಿ ಕೇಂದ್ರಗಳನ್ನ ಸ್ಥಾಪಿಸ್ತಾ ಇದ್ದೀವಿ. ಒಂದು ಇಲ್ಲಿ ನಮ್ಮ ಹಳೆ ಹಾಸ್ಪಿಟಲ್ ಹಿಂದೆ ರೇಷ್ಮೆ ಕಟ್ಟಡ ಇದೆ. 11ರಿಂದ ವಾರ್ಡು 20ರವರೆಗೆ ಅಲ್ಲಿ ಎಲ್ಲರೂ ಅರ್ಜಿಗಳನ್ನು ಕೊಡ್ಬೋದು. ನಂತರ 21ರಿಂದ 30ರವರೆಗೆ ನಮ್ಮ ಅಂಬೇಡ್ಕರ್ ಸಮುದಾಯ ಭವನದಲ್ಲಿ ನಾವು ಸಹಾಯವಾಣಿ ಕೇಂದ್ರವನ್ನು ಸ್ಥಾಪಿಸ್ತೀವಿ. 3 ತಿಂಗಳು ಸಹಿತ ಅಲ್ಲಿ ನಿರ್ವಹಿಸುತ್ತೆ. ಅಲ್ಲಿ ದಾಖಲೆಗಳನ್ನು ಕೊಡ್ಬೋದು. ನೆಕ್ಸ್ಟ್ 1ರಿಂದ 10 ರಂಗನಾಥ್ ನಗರ ಸಮುದಾಯ ಭವನದಲ್ಲಿ ಕೊಡ್ಬೋದು. ಅಲ್ಲಿ ಆಗದಿದ್ದವರು ಆಫೀಸಲ್ಲೂ ಸಹಿತ ಸಹಾಯವಾಣಿ ಇರುತ್ತೆ, ಮಾಡ್ಕೋಬೋದು. ಎಲ್ಲ ಪ್ರತಿಯೊಬ್ಬ ಸಾರ್ವಜನಿಕರು ಸಹಿತ ದಯಮಾಡಿ ಸರ್ಕಾರ ಕೊಟ್ಟಿರ್ತಕ್ಕಂಥ ಈಗೇನೋ ಈ ಆಸ್ತಿಯನ್ನು ಕೊಡಲಿಕ್ಕೆ ಸರ್ಕಾರ ನೋವು ಮಾಡಿಕೊಟ್ಟಿದೆ. ಆಮೇಲೆ ಜೊತೆಗೆ ಈ ಆಸ್ತಿ ಇಲ್ಲದಿದ್ದರೆ ಯಾವುದೇ ರಿಜಿಸ್ಟರ್ ಆಗಲ್ಲ. ಯಾಕೆಂದರೆ ನಮ್ಮ ಈ ಆಸ್ತಿ ತಂತ್ರಾಂಶ ಜೊತೆಗೆ ಕಾವೇರಿ 2 ತಂತ್ರಾಂಶ ಸಬ್ ರಿಜಿಸ್ಟರ್ದು ನೋಂದಣಿ ಆಗಿದೆ. ಅಂದರೆ ಇಲ್ಲೇನು ನಮ್ಮದು PID ಕೊಡ್ತೀವೋ ಆ PID ಅಲ್ಲಿ ಬರುತ್ತೆ, ಲಿಂಕ್ ಆಗುತ್ತೆ. ಆ ನಂಬರ್ ಇದ್ದರೆ ಮಾತ್ರ ಲಿಂಕ್ ಆಗುತ್ತೆ. ಯಾವುದೇ ಕೈ ಬರೋದು ಪಾಣಿ ತೊಗೊಳಂಗಿಲ್ಲ. ಮಾನ್ಯ ಘನವೆತ್ತ ಕರ್ನಾಟಕ ರಾಜ್ಯ ಸರ್ಕಾರ ಹಿರಿಯ ಸದಸ್ಯರು ಹೋದರೆ ಇದರಲ್ಲಿ ಎಕ್ಸ್ಪರ್ಟ್. ಮಾನ್ಯ ಘನವೆತ್ತ ಕರ್ನಾಟಕ ರಾಜ್ಯ ಸರ್ಕಾರ ಇವತ್ತಿನ ದಿವಸ ಏನು ನಿನ್ನೆ ಒಂದು ಆದೇಶ ಹೊರಡಿಸಿದೆ. ಆ ಆದೇಶಕ್ಕೆ ನಮ್ಮ ಕ್ಷೇತ್ರದ ಶಾಸಕರು, ಮಾಜಿ ಸಚಿವರು, ದೆಹಲಿ ವಿಷಯ ತಜ್ಞರಂತ ಇವರು ಶ್ರಮನ ಭಾಳಷ್ಟಿದೆ. ನಾವು ಹಲವಾರು ಬಾರಿ ಈ ಅವಧಿನ ಆಗ್ಬೋದು, ಕಳೆದ ಅವಧಿಯಲ್ಲಿ ನಾವು ಇವ್ರು ಗಮನಕ್ಕೆ ತರ್ತಾ ಇದ್ವಿ. ಇವರ ಕಮಿಟಿಯಲ್ಲಿ ಒಂದಾದ ಸೀನಿಯರ್ ಚೇರ್ಮನ್ ಇದ್ದರು. ಅವರೆಲ್ಲ ಪರಿಶ್ರಮದಿಂದ ಹಿಂದೆ ಒಂದು ನಮ್ಮದು ಅಂಗಡಿ ಮಳಿಗೆ ರಿನ್ಯೂವಲ್ಗೆ ಒಂದು ಸರ್ಕಾರಕ್ಕೆ ಆದೇಶ ಮಾಡಿಸ್ಕೊಟ್ಟು, ಅದೇ ರೀತಿ ಒಂದು ಆದೇಶ ಮಾಡಿಸ್ಕೊಟ್ಟಿದ್ದಾರೆ. ಇದೇನಪ್ಪ ಅಂತಂದರೆ ಆದೇಶ ಕ್ಲಿಯರ್ ಆಗಿಲ್ಲ. ಏನಾದರೂ ಒಂದು ಕಟ್ ಆಫ್ ಡೇಟ್ ಕೊಟ್ಟಿದ್ದಾರೆ ಸರ್ಕಾರದವರು. 15/9/24 ಮುಂಚೆ ಏನು ಟ್ರಾನ್ಸಾಕ್ಷನ್ ಆಗಿದೆ ಅದಕ್ಕೆ ಮಾತ್ರ ಅನುಸರಿಸಿ ಕೊಟ್ಟಿದ್ದಾರೆ. ಅದು ಏನಂದರೆ ಅದು ಪೂರ್ತಿ ಸಫಲ ಆಗಲ್ಲ ಈ ಸರ್ಕಾರ ಆದೇಶ. ಇದೇನೇ ಆದೇಶ ಕೊಟ್ಟು ಅದು ಮೆಟ್ರೋಪಾಲಿಟನ್ ಸಿಟಿಗೆ, ಬೆಂಗಳೂರಿಗೆ, ಮೈಸೂರಿಗೆ ಸೀಮಿತ ಆಗಬೇಕು. ಈಗ ಒಂದು ಬಾರಿ ಏನು ರಿಜಿಸ್ಟ್ರೇಷನ್ ಆದಮೇಲೆ ಪುನಃ ಅದು ಟ್ರಾನ್ಸಾಕ್ಷನ್ ಆಗಲ್ಲ ಅಂತ ಹೇಳಿದ್ರೆ ಅದು ಮಾಡೋದೇನು ಪ್ರಯೋಜನ ಆಗಲ್ಲ. ಅದಕ್ಕೆ ನಾವು ಮಾನ್ಯ ಘನವೆತ್ತ ಸಚಿವರಲ್ಲಿ ಮನವಿ ಮಾಡ್ಕೊಳ್ತೀರಿ ಅಂತಂದರೆ ಸರ್ಕಾರ ಗಮನಕ್ಕೆ ತರಬೇಕು. ಅದನ್ನು ಏನು ಅದು ಲೈಫ್ ಲಾಂಗ್ ಪ್ರಾಪರ್ಟಿ ಅನ್ನೋದಕ್ಕೆ ಇದ್ಬಿಡಲಿ. ಏನು ಸುಡ ಪ್ರಾಧಿಕಾರದ ಪ್ರಾಪರ್ಟಿ ಇಲ್ಲ, ಅದು ಅನ್ನೋದಕ್ಕಿಂತ ಮುಂದುವರ್ಸ್ಕೊಂಡಲ್ಲಿ ಅದು ಟ್ಯಾಕ್ಸು, ಡಬಲ್ ಟ್ಯಾಕ್ಸ್ ತಗೊಳ್ಳಿ, ಇನ್ನೂ ಬೇರೆ ಏನು ಬೇಕದು ಅಭಿಶುಲ್ಕ ಕಲೆಕ್ಟ್ ಮಾಡ್ಕೊಳ್ಳಿ. ಅಂದರೆ ಪುನಃ ಟ್ರಾನ್ಸಾಕ್ಷನ್ ಆಗ್ತಿದ್ರೆ ಮಾತ್ರ ಯಾರೊಬ್ಬ ಮೇಷ್ಟು ತಾಂತಾನೆ ಅವ್ನ ಮಗಳು ಮದುವೆ ಮಾಡಬೇಕು, ಮಾರೋಕ್ಕಾಗಲ್ಲ. ಏನಾಗುತ್ತದೆ, ಆಸೆ ತೋರಿಸಿ ನಾವು ಕಿತ್ಕೊಳಕ್ಕಾಗುತ್ತೆ. ಈಗ ಇವ್ರು ಹೇಳೋ ಪ್ರಕಾರ ಒಂದ್ಸಲ ರಿಜಿಸ್ಟ್ರೇಷನ್ ಆಗ್ಬಿಡುತ್ತೆ, ನಾವು ತಿರು ಮಾರಕ್ಕೆ ಬರಲ್ಲ. ಅದಕ್ಕೆ ಮಾನ್ಯ ಶಾಸಕರು ಸರ್ಕಾರ ನಮ್ಗೆ ತರಬೇಕು ಅಂತೇಳಿ ನಾವು ವಿರೋಧ ಪಕ್ಷದರಾಗಿ ತಮ್ಮಲ್ಲಿ ಮನವಿ ಮಾಡ್ಕೊಂಡಿದ್ದೀವಿ ಸರ್. ಮತ್ತೆ ಇನ್ನೊಂದು ಅಭಿನಂದಿಸ್ತೀವಿ ಸರ್ಕಾರ ಆದೇಶ ಮಾಡಿಸ್ಕೊಟ್ಟಿದ್ದಕ್ಕೆ. ಏನಿದೆ ಹೇಳ್ಬಿಟ್ಟಿಲ್ಲ, ಅದಕ್ಕೆ ಒಪ್ಪಿಕೊಳ್ಳಬೇಕಲ್ಲ. ಇದೇ ಚಟಾಪಟಿ ನಡೀತಿದೆ ಸರ್ಕಾರದ ಮಟ್ಟದಲ್ಲಿ.